ಕರ್ಕಾಟಕ ರಾಶಿಯವರಿಗೆ ನಮಸ್ಕಾರ. ನಿಜ ಹೇಳ್ತೀನಿ, ರಾತ್ರಿ ನಿದ್ದೆ ಬಂದಾಗ ಮನಸ್ಸಿನಲ್ಲಿ ಏನೋ ಅಜ್ಞಾತ ಹೊರೆ ಅನಿಸಿದಾಗ ನೀವು ಎಂದಾದರೂ ಆಕಾಶದತ್ತ ನೋಡಿದ್ದೀರ? ಅಲ್ಲಿರುವ ಕೋಟ್ಯಾಂತರ ನಕ್ಷತ್ರಗಳು, ಆ ಗ್ರಹಗಳ ಚಲನೆಗಳು ಕೇವಲ ಬೆಳಕಿನ ಚುಕ್ಕೆಗಳು. ಅವು ನಮ್ಮ ಜೀವನವನ್ನು ನಿಯಂತ್ರಿಸುವ ಮೌನ ಭಾಷೆ. ಜುಲೈ 1ರಿಂದ 4ರವರೆಗೆ ಆಕಾಶದಲ್ಲಿ ಗ್ರಹಗಳ ಚಲನೆಗಳು ಭೂಮಿಯ ಮೇಲಿನ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಮತ್ತು ದೊಡ್ಡ ಬದಲಾವಣೆಯ ಸಂಕೇತವಾಗಿದೆ. ನೀವು ಅನುಭವಿಸುತ್ತಿರುವ ನೋವು, ನೀವು ಎದುರಿಸುತ್ತಿರುವ ಖಿನ್ನತೆ, ನೀವು ಜೀವನದಲ್ಲಿ ಬರುವ ಅಡೆತಡೆಗಳು, ಇದೆಲ್ಲ ಏಕೆ ನಡೆಯುತ್ತಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ಕೇವಲ ಅದೃಷ್ಟವಲ್ಲ, ಅದು ನಿಮ್ಮದು. ಇಂದು ನಾವು ಸರಳ ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ಮಾಡುತ್ತಿಲ್ಲ. ನಿಮ್ಮ ಜೀವನದ ಈ 4 ದಿನಗಳ ರಹಸ್ಯ ಮತ್ತು ಆ ಗ್ರಹಗಳ ಇಂದಿನ ಸತ್ಯವನ್ನು ನಾವು ವಿವರವಾಗಿ ತಿಳಿಯುತ್ತಿದ್ದೇವೆ. ಬುಧ ಗ್ರಹವು ಪ್ರಸ್ತುತ ಆಕಾಶದಲ್ಲಿ ವಕ್ರರೇಖೆಯಲ್ಲಿದೆ. ಇದನ್ನು ಜ್ಯೋತಿಷ್ಯ ಭಾಷೆಯಲ್ಲಿ ಹಿಮ್ಮುಖ ಎಂದು ಕರೆಯುತ್ತಾರೆ. ಅಂದರೆ ಗ್ರಹವು ಹಿಂದಕ್ಕೆ ಹೋಗುತ್ತಿದೆ. ಇದು ನಮ್ಮ ಜೀವನದ ಸಂಕೇತವಾಗಿದೆ. ನಮ್ಮಲ್ಲಿ ಅನೇಕರು ಹಳೆಯ ಗಾಯಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಯಾರಾದರೂ ನಿಮ್ಮ ನಂಬಿಕೆಗೆ ದ್ರೋಹ ಬಗೆದಿರಬಹುದು. ನಿಮ್ಮ ಹಣಕಾಸಿನ ಯೋಜನೆಗಳು ಎಲ್ಲೋ ಸ್ಥಗಿತಗೊಂಡಿರುವುದು, ಅಥವಾ ನಿಮ್ಮ ಕಚೇರಿಯಲ್ಲಿ ನಡೆಯುತ್ತಿರುವ ರಾಜಕೀಯ. ಏಕೆ ನಿಮಗೆ ಗೊತ್ತಾ? ಏಕೆಂದರೆ ಆಕಾಶದಲ್ಲಿ ಗ್ರಹಗಳು ಬದಲಾದಾಗ ನಮ್ಮ ಆಂತರಿಕ ಸ್ವಭಾವವು ಒಂದು ಮಹತ್ವದ ತಿರುವು ಹುಡುಕುತ್ತದೆ. ಈ ರಾಶಿಯವರಿಗೆ ಈ ಬಾರಿ ಜುಲೈ 1ರಿಂದ 4ರವರೆಗೆ ಒಂದು ಪರಾಕಾಷ್ಠೆಯಂತಿದೆ. ಸಮುದ್ರದ ಅಲೆಗಳು ತೀರದಲ್ಲಿರುವ ಕಸವನ್ನು ತೊಳೆದುಕೊಂಡು ಹೋದಂತೆ ಗ್ರಹಗಳ ಈ ಬದಲಾವಣೆಯು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ಸಹ ಹಿಂದಕ್ಕೆ ಎಳೆಯುತ್ತವೆ. ಆದರೆ ಇದು ನಿಮಗೆ ಅದೃಷ್ಟ ಅಥವಾ ದುರಾದೃಷ್ಟದ ವಿಷಯವಲ್ಲ. ಮೊದಲಿಗೆ ಇದು ಸಂಘರ್ಷದಂತೆ ಭಾಸವಾಗುತ್ತದೆ. ಅದು ನಿಮ್ಮ ಕಚೇರಿಯಲ್ಲಿ ನಿಮ್ಮೊಂದಿಗೆ ಜಗಳವಾಡುತ್ತಿರುವ ಸಹೋದ್ಯೋಗಿಗಳಾಗಿರಬಹುದು, ಅದು ನಿಮ್ಮ ಸಾಲದ ಹೊರೆಯಾಗಿರಬಹುದು, ಅಥವಾ ಅದು ನಿಮ್ಮ ಸಂಗಾತಿಯೊಂದಿಗಿನ ಸಂಘರ್ಷವಾಗಿರಬಹುದು. ಸಣ್ಣ ಪುಟ್ಟ ಸಂಘರ್ಷಗಳು ಬರಬಹುದು. ಇದೆಲ್ಲವೂ ಒಂದು ಪರೀಕ್ಷೆ. ಈ 4 ದಿನಗಳಲ್ಲಿ ಪ್ರಕೃತಿ ನಮಗೆ ಒಂದು ಪ್ರಶ್ನೆ ಕೇಳುತ್ತದೆ. ನಿಮ್ಮ ಕಷ್ಟಗಳಿಂದ ನೀವು ಏನು ಕಲಿತಿದ್ದೀರಿ ಎಂದು ನೋಡಿ. ಗ್ರಹಗಳು ಬದಲಾಗುತ್ತವೆ, ಕಾಲಗಳು ಬದಲಾಗುತ್ತವೆ, ಆದರೆ ನಿಮ್ಮೊಳಗಿನ ಭರವಸೆ ಬದಲಾಗುವುದಿಲ್ಲ. ಇದರಲ್ಲಿ ನಾವು ಜುಲೈ 1ರಿಂದ 4ರವರೆಗೆ ನಡೆಯುವ ವಿಷಯಗಳ ಬಗ್ಗೆ ಮಾತ್ರ ಮಾತನಾಡುತ್ತಿಲ್ಲ, ಆದರೆ ನೀವು ಯೋಧನಂತೆ ಹೇಗೆ ನಿಲ್ಲಬಹುದು ಎಂಬುದರ ಬಗ್ಗೆ ಮಾತನಾಡುತ್ತಿದ್ದೇವೆ. ನಿಮ್ಮ ಕಣ್ಣೀರನ್ನು ನಿಮ್ಮ ಕರ್ಮವನ್ನು ಶುದ್ಧೀಕರಿಸುವ ನೀರು ಎಂದು ಭಾವಿಸಿ, ನಿಮ್ಮ ಗಾಯಗಳನ್ನು ಅನುಭವಗಳಾಗಿ ಪರಿವರ್ತಿಸಿ, ಆ ಗ್ರಹಗಳ ಇಂದಿನ ಈ ರಹಸ್ಯಗಳನ್ನು ಆಳವಾಗಿ ನೋಡಿ. ಈ ರಾಶಿಯವರಿಗೆ ಜುಲೈ 1ರಿಂದ 4ರವರೆಗೆ ಈ 4 ದಿನಗಳು ಕೇವಲ ದಿನಾಂಕಗಳಲ್ಲ, ಇವು ನಿಮ್ಮ ಜೀವನದ ಮಹತ್ವದ ತಿರುವುಗಳು. ಬುಧ ಗ್ರಹವು ಹಿಮ್ಮುಖವಾಗುವುದರಿಂದ ನಿಮ್ಮ ಮನಸ್ಸಿನಲ್ಲಿ ತೊಂದರೆಗೊಳಗಾಗುವುದು ಸಹಜ. ನಿಮ್ಮ ಅನುಮಾನಗಳು ಸಹ ನಿಜ, ಏಕೆಂದರೆ ಕೆಲವರಿಗೆ ಈ ದಿನಗಳು ಅದೃಷ್ಟವನ್ನು ತರುತ್ತವೆ, ಆದರೆ ಇತರರಿಗೆ ಅವು ಕಷ್ಟಗಳನ್ನು ತರುತ್ತವೆ. ಇದು ಏಕೆ ಸಂಭವಿಸುತ್ತದೆ ಎಂಬುದು ಕರ್ಮದ ಸಿದ್ಧಾಂತವನ್ನು ಆಳವಾಗಿ ವಿಶ್ಲೇಷಿಸೋಣ. ಜುಲೈ 1ರಂದು ಚಂದ್ರನು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಬಲವಾದ ಪ್ರಭಾವ ಬೀರುತ್ತಾನೆ. ಚಂದ್ರನು ಮನಸ್ಸಾಗಿರುವುದರಿಂದ ಆ ದಿನ ನೀವು ಅಶಾಂತಿಯಿಂದ ಮತ್ತು ಅಪರಿಚಿತವಾದಕ್ಕೆ ಎದುರುತ್ತೀರಿ. ಸಣ್ಣ ವಿಷಯಕ್ಕೆ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ದೊಡ್ಡ ಜಗಳ ನಡೆಯಬಹುದು. ಇದು ನಿಮ್ಮ ಅದೃಷ್ಟವಲ್ಲ, ನಿಮ್ಮ ತಾಳ್ಮೆಯ ಪರೀಕ್ಷೆ. ಆ ದಿನ ಬರುವ ಪ್ರತಿಯೊಂದು ಟೀಕೆಗೂ ಚಂದ್ರನು ನಿಮ್ಮ ಮನಸ್ಸನ್ನು ತೆರೆಯಲು ಪ್ರಾರಂಭಿಸುತ್ತಾನೆ. ಪ್ರತಿಯೊಂದು ಟೀಕೆಯನ್ನು ವೈಯಕ್ತಿಕ ದಾಳಿಯಾಗಿ ನೋಡದೆ, ಅಂದರೆ ನಿಮ್ಮಲ್ಲಿರುವ ಹಳೆಯ ಕೋಪ ಮತ್ತು ದ್ವೇಷವನ್ನು ನೀವು ತೊಳೆಯಬೇಕು. ನೀವು ನಿಮ್ಮ ಕೋಪವನ್ನು ಜಯಿಸಿದರೆ ಅದು ನಿಮ್ಮ ನಿಜವಾದ ಗೆಲುವು. ಜುಲೈ 2ರಂದು ಮಂಗಳ ಗ್ರಹವು ವೃತ್ತಿಪರ ಲಾಭಗಳನ್ನು ನೀಡುತ್ತದೆ, ಆದರೆ ಅದೇ ಸಮಯದಲ್ಲಿ ಅದು ನಿಮ್ಮ ಸಹೋದ್ಯೋಗಿಗಳಲ್ಲಿ ಅಸೂಯೆಯನ್ನು ಹೆಚ್ಚಿಸುತ್ತದೆ. ಇದು ಉದ್ಯೋಗಿಗಳಿಗೆ ಲಾಭದಾಯಕ ದಿನ, ಆದರೆ ಉದ್ಯೋಗಿಗಳಿಗೆ ಇದು ಒಂದು ರೀತಿಯ ರಾಜಕೀಯ ದಿನವಾಗಿದೆ. ನಿಮ್ಮೊಂದಿಗೆ ಸಹಕರಿಸುತ್ತೇವೆ ಎಂದು ನಂಬುವವರು ನಿಮ್ಮ ಕಾಲಿನ ಕೆಳಗೆ ನೆಲವನ್ನು ನೆನೆಯುತ್ತಾರೆ. ಅವರು ನಿಮ್ಮನ್ನು ಸೆಳೆಯಲು ಬಯಸುತ್ತಾರೆ. ಗ್ರಹಗಳು ನಿಮ್ಮನ್ನು ಯೋಧನಂತೆ ಮಾಡಲು ನೋಡುತ್ತಿವೆ. ಯುದ್ಧದಲ್ಲಿ ಗೆಲ್ಲಲು ಶತ್ರು ಯಾರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಆ ಶತ್ರುವನ್ನು ಗುರುತಿಸಿ, ಆದರೆ ವಿರೋಧಿಸಬೇಡಿ. ನಿಮ್ಮ ಕೆಲಸದಲ್ಲಿ ಮಗ್ನರಾಗಿ ಅವರು ನಿಮ್ಮ ಕೆಲಸಕ್ಕೆ ಹೆದರಬೇಕು. ಅದು ನಿಮ್ಮ ಗೆಲುವು. ಜುಲೈ ಚಂದ್ರ ಗುರು ಉನ್ನತ ಸ್ಥಾನದಲ್ಲಿರುತ್ತಾರೆ.
ಆದ್ದರಿಂದ ಅದೃಷ್ಟ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ಇದು ಎಲ್ಲರಿಗೂ ಅಲ್ಲ. ಕಷ್ಟಗಳಲ್ಲಿಯೂ ತಮ್ಮ ನೈತಿಕತೆಯನ್ನು ಬಿಟ್ಟುಕೊಡದವರಿಗೆ ಮಾತ್ರ ಸ್ಥಗಿತಗೊಂಡ ಕೆಲಸಗಳು ಮುಂದುವರಿಯುತ್ತವೆ. ಆರ್ಥಿಕ ತೊಂದರೆಗಳು ಕಡಿಮೆಯಾಗುತ್ತವೆ. ನೆನಪಿಡಿ, ಈ ಅದೃಷ್ಟವು ಗುರುವು ನಿಮಗೆ ನೀಡಿದ ನಿಮ್ಮ ಹಳೆಯ ಕರ್ಮದ ಫಲವಾಗಿದೆ. ಜ್ಞಾನವನ್ನು ನೀಡುವುದು ಎಂದರೆ ನಿಮ್ಮ ಜ್ಞಾನದಿಂದ ಇತರರಿಗೆ ಸಹಾಯ ಮಾಡುವುದು. ಆ ದಿನ ನೀವು ಪಡೆಯುವ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡಬೇಡಿ. ನಿಮ್ಮನ್ನು ಮತ್ತೊಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ದೇವರು ನೀಡಿದ ಅವಕಾಶ ಇದು. ಜುಲೈ 4ರಂದು ಶನಿಯು ಸ್ಥಿರತೆಯನ್ನು ಬಯಸುತ್ತಾನೆ. ನೀವು ಹೊಸ ವಿಷಯಗಳನ್ನು ಪ್ರಯತ್ನಿಸಿದರೆ ಅದು ಅಪಾಯಕಾರಿ. ಹಳೆಯ ಸಾಲಗಳನ್ನು ತೀರಿಸುವುದು ಮುಕ್ತ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಉತ್ತಮ. ಎಲ್ಲಾ ದಿನಗಳು ಒಂದೇ ಆಗಿರುವುದಿಲ್ಲ. ಒಂದು ದಿನ ನಮಗೆ ಲಾಭವನ್ನು ನೀಡುತ್ತದೆ ಮತ್ತು ಪ್ರತಿದಿನವೂ ನಮಗೆ ಪಾಠವನ್ನು ಕಲಿಸುತ್ತದೆ. ಸ್ಥಿರತೆ ಇಲ್ಲದ ಜೀವನವು ಸುಂಟರ ಗಾಳಿಯಂತಿದೆ ಎಂಬುದು ಶನಿಯು ನಿಮಗೆ ಕಲಿಸುತ್ತಿರುವ ಪಾಠ. ತಾಳ್ಮೆಯೇ ಸಮಯ. ಬುಧ ಗ್ರಹವು ಹಿಮ್ಮುಖವಾಗಿದ್ದಾಗ ಕರ್ಕಾಟಕ ರಾಶಿಯವರು ಸಂವಹನದಲ್ಲಿ ಗೊಂದಲವನ್ನು ಎದುರಿಸುತ್ತಾರೆ. ನೀವು ಹೇಳುವುದು ಒಂದು ವಿಷಯ ಮತ್ತು ಇತರರು ಕೇಳುವುದು ಇನ್ನೊಂದು ವಿಷಯ. ಆದ್ದರಿಂದ ಈ 4 ದಿನಗಳಲ್ಲಿ ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಗಮನ ಕೊಡಿ. ನೀವು ಯಾರಿಗಾದರೂ ಭರವಸೆ ನೀಡಿದರೆ ಅದು ನಿಮ್ಮ ಕರ್ಮ ಬಂಧ. ಬುಧ ಗ್ರಹವು ಹಿಮ್ಮುಖವಾಗಿದ್ದಾಗ ನೀವು ನಿಮ್ಮ ಭರವಸೆಯನ್ನು ಮುರಿದರೆ ಅದು ನಿಮ್ಮ ಸಮಸ್ಯೆಯಾಗುತ್ತದೆ. ಅಂತಿಮವಾಗಿ ಈ 4 ದಿನಗಳು ನಿಮಗೆ ಅದೃಷ್ಟವೋ ಅಥವಾ ಕಷ್ಟಕರವೋ ಎಂಬುದು ನಿಮ್ಮ ಆಯ್ಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮೊಳಗಿನ ಖಿನ್ನತೆ ಮತ್ತು ಆತಂಕವನ್ನು ನೀವು ಯಶಸ್ವಿಯಾಗಿ ಪರಿವರ್ತಿಸಿದರೆ ಈ 4 ದಿನಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ನಾವು ನಂಬುವ ಜನರು ನಮ್ಮನ್ನು ನಿರಾಶೆಗೊಳಿಸುತ್ತಾರೆ ಎಂದು ತಿಳಿದಾಗ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ. ಈ ಜುಲೈನಲ್ಲಿ ಹೊಸ ಪಾಠದಂತೆ ದ್ರೋಹವನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಜಾತಕವನ್ನು ಆಳವಾಗಿ ವಿಶ್ಲೇಷಿಸಿದಾಗ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಜನರಿದ್ದಾರೆ ಅಥವಾ ಹಳೆಯ ಸ್ನೇಹಿತರೆಂದು ಹೇಳಿಕೊಳ್ಳುವ ಕೆಲವು ಜನರು ನಿಮಗೆ ತಿಳಿಯದೆ ನಿಮ್ಮ ಬೆನ್ನು ಹಿಂದೆ ರಾಜಕೀಯ ಮಾಡುತ್ತಿದ್ದಾರೆ. ವಿಶೇಷವಾಗಿ MS ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರು ನಿಮ್ಮ ಮುಂದೆ ನಗುತ್ತಾರೆ, ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ಅವರು ನಿಮ್ಮನ್ನು ಬಯಸುವವರಂತೆ ನಟಿಸುತ್ತಿದ್ದಾರೆ, ಆದರೆ ನಿಮ್ಮ ಬೆನ್ನು ಹಿಂದೆ ಅವರು ನಿಮ್ಮ ವಿರುದ್ಧ ಪಿತೂರಿಗಳನ್ನು ನಡೆಸುತ್ತಿದ್ದಾರೆ, ಏಕೆಂದರೆ ಅವರು ನಿಮ್ಮ ಹಿಂದಿನದನ್ನು ನೋಡಲು ಸಹಿಸುವುದಿಲ್ಲ. ಇದು ಅವರ ಸ್ವಭಾವವಲ್ಲ, ಅವರ ಗ್ರಹಗಳ ಪ್ರಭಾವದಿಂದಾಗಿ ಅವರಲ್ಲಿರುವ ನಕಾರಾತ್ಮಕ ಆಲೋಚನೆಗಳ ಪರಿಣಾಮ. ಅವರು ನಿಮಗೆ ಮಾಡುತ್ತಿರುವ ದ್ರೋಹವು ವಾಸ್ತವವಾಗಿ ಅವರು ತಮ್ಮ ಕರ್ಮ ಖಾತೆಗೆ ತೆಗೆದುಕೊಳ್ಳುತ್ತಿರುವ ಪಾಪವಾಗಿದೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾದದ್ದು ಅವರು ನಿಮಗೆ ಏಕೆ ದ್ರೋಹ ಮಾಡುತ್ತಿದ್ದಾರೆ ಎಂಬುದರಲ್ಲ, ಆದರೆ ನೀವು ಅವರ ಮೂಲಕ ಅನುಭವಿಸಿದ ಈ ನೋವು ನಿಮ್ಮ ಕರ್ಮವನ್ನು ಹೇಗೆ ಶುದ್ಧೀಕರಿಸುತ್ತದೆ. ನೀವು ಹೆಚ್ಚು ನಂಬಿದ ವ್ಯಕ್ತಿ ನಿಮಗೆ ದ್ರೋಹ ಮಾಡಿದ್ದಾರೆ. ಬಹುಶಃ ಆ ನಂಬಿಕೆಯಲ್ಲಿ ಸ್ವಲ್ಪ ಸ್ವಾರ್ಥವಿರಬಹುದು. ಯೋಚಿಸಿ, ಪ್ರತಿಯೊಂದು ದ್ರೋಹದ ಹಿಂದೆಯೂ ಒಂದು ಪಾಠವಿದೆ. ಪ್ರತಿಯೊಂದು ಕಷ್ಟದ ಹಿಂದೆಯೂ ಒಂದು ಪ್ರಯೋಜನವಿದೆ. ಆ ಜನರು ನಿಮ್ಮನ್ನು ಮೋಸ ಮಾಡಿದಾಗ ನಿರುತ್ಸಾಹಗೊಳ್ಳಬೇಡಿ, ಏಕೆಂದರೆ ಆ ದ್ರೋಹದ ಮೂಲಕ ದೇವರು ನಿಮಗೆ ಹೊಸ ಮಾರ್ಗವನ್ನು ತೋರಿಸಲಿದ್ದಾರೆ. ಆ ಜನರು ನಿಮ್ಮ ಜೀವನದಿಂದ ಹೊರಗಿರುವುದು ನಿಮ್ಮ ಅದೃಷ್ಟ. ಕರ್ಮದ ಸಿದ್ಧಾಂತದ ಪ್ರಕಾರ ನೀವು ಯಾರಿಗಾದರೂ ಅನ್ಯಾಯ ಮಾಡಿಲ್ಲ. ಆದ್ದರಿಂದ ನೀವು ಎದುರಿಸುತ್ತಿರುವ ಈ ಅನ್ಯಾಯವು ನಿಮ್ಮ ಹಳೆಯ ಕರ್ಮಗಳನ್ನು ತೊಳೆಯುತ್ತದೆ. ಕಚೇರಿಯಲ್ಲಿ ಮತ್ತು ವ್ಯವಹಾರದಲ್ಲಿ ನಿಮಗೆ ಅಡೆತಡೆಗಳನ್ನು ಸೃಷ್ಟಿಸುವವರು ವಾಸ್ತವವಾಗಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದಾರೆ. ಮೌನವಾಗಿರಿ, ಏಕೆಂದರೆ ಮೌನದ ಶಕ್ತಿ ಯಾವುದಕ್ಕೂ ಇಲ್ಲ. ನಿಮ್ಮ ಕರ್ಮವು ಅವರನ್ನು ನಿಮಗಿಂತ ವೇಗವಾಗಿ ತಲುಪುತ್ತದೆ ಎಂಬ ಕಾರಣಕ್ಕಾಗಿ ಪ್ರತಿದಾಳಿ ಮಾಡಬೇಡಿ. ಅಂತಹ ಸಣ್ಣ ಜನರಿಗಾಗಿ ನಿಮ್ಮ ಸೂಕ್ಷ್ಮ ಹೃದಯವನ್ನು ನೋಯಿಸಬೇಡಿ. ಈ ಜಗತ್ತಿನಲ್ಲಿರುವ ಎಲ್ಲರೂ ನಂಬಲು ಪ್ರಯತ್ನಿಸಬೇಡಿ, ಏಕೆಂದರೆ ನಿಮ್ಮ ಕರುಣೆ ನಿಮ್ಮ ಶತ್ರುವಾಗುತ್ತದೆ. ಈಗ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ನೀವು ಯಾರಿಗಾದರೂ ಎಷ್ಟು ಮೌಲ್ಯವನ್ನು ನೀಡಬೇಕು ಮತ್ತು ನೀವು ಎಷ್ಟು ದೂರವನ್ನು ಇಟ್ಟುಕೊಳ್ಳಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅವರ ಗ್ರಹಗಳು ಇನ್ನು ಅವರನ್ನು ನಕಾರಾತ್ಮಕತೆಯ ಕಡೆಗೆ ಕರೆದೊಯ್ಯುತ್ತಿರುವುದರಿಂದ ಆ ಜನರು ಬದಲಾಗುತ್ತಾರೆ ಎಂದು ಆಶಿಸಬೇಡಿ. ನಿಮ್ಮ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಿ. ಜೀವನದ ಉದ್ದೇಶ ಇದೇ ಆಗಿದೆ. ನಾವು ನಮಗೆ ಮಾಡುವ ಪ್ರತಿಯೊಂದು ನಂಬಿಕೆ ದ್ರೋಹ ಇದು ನಮಗೆ ಪುನರ್ನಿರ್ಮಿಸಲು ಒಂದು ಅವಕಾಶ. ನೀವು ಸೋತಿಲ್ಲ, ನೀವು ಇನ್ನು ಪ್ರಬುದ್ಧರಾಗಿದ್ದೀರಿ. ಈ ಬೆಂಕಿಯಲ್ಲಿ ನಿಮ್ಮನ್ನು ಹೆಮ್ಮೆಯಿಂದ ಇಟ್ಟುಕೊಳ್ಳಿ. ನಾಳೆ ಹೊಸ ಬೆಳಕಿಯಾಗಲಿದೆ.
ಆ ಬೆಳಿಗ್ಗೆ ನೀವು ಎಷ್ಟು ಬೆಳೆಯುತ್ತೀರಿ ಎಂದರೆ ನಿಮಗೆ ದ್ರೋಹ ಮಾಡಿದವರು ನಿಮ್ಮನ್ನು ನೋಡಲು ಸಾಧ್ಯವಾಗುವುದಿಲ್ಲ. ನನ್ನನ್ನು ನಂಬಿರಿ. ಕರ್ಮದ ಫಲಿತಾಂಶಗಳು ಯಾವಾಗಲೂ ತಡವಾಗಿರಬಹುದು, ಆದರೆ ಅನ್ಯಾಯವು ಎಂದಿಗೂ ಗೆಲ್ಲುವುದಿಲ್ಲ. ಈ ನೋವಿನಿಂದ ಹೊರಬಂದು ನಿಮಗಾಗಿ ಬದುಕಲು ಪ್ರಾರಂಭಿಸಿ. ಕರ್ಕಾಟಕ ರಾಶಿ ಒಂದು ಚಿಹ್ನೆ, ಸಾಗರದಷ್ಟು ಸೂಕ್ಷ್ಮ ಮನಸ್ಸು, ಚಂದ್ರನಂತೆ ಚಂಚಲ ಮನಸ್ಸು. ಆದರೆ ಆ ಸಾಗರದಲ್ಲಿ ಎಷ್ಟು ಪ್ರಬುದ್ಧತೆ ಇದೆ ಎಂದು ಹೊರಗಿನ ಪ್ರಪಂಚಕ್ಕೆ ತಿಳಿದಿಲ್ಲ. ಜುಲೈ 1ರಿಂದ 4ರವರೆಗೆ ನಿಮ್ಮ ಜೀವನದಲ್ಲಿ ಆಗುವ ಈ ಬದಲಾವಣೆಗಳು ಕೇವಲ ಗ್ರಹಗಳ ಚಲನೆಗಳು. ನೀವು ನಿಮ್ಮ ಕರ್ಮದ ಫಲಗಳು ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಇತರರು ನಿಮಗೆ ನೀಡಿದ ಏಕೈಕ ವಿಷಯ ಎಂದರೆ ದ್ರೋಹ. ಇದು ನಿಮಗೆ ಮಾತ್ರ ಏಕೆ ಸಂಭವಿಸುತ್ತದೆ? ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ಕೊನೆಯಲ್ಲಿ ಉಳಿದಿರುವುದು ಒಂಟಿತನ ಮತ್ತು ಕಚೇರಿಯಲ್ಲಿ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ರಾಜಕೀಯ. ಆದರೆ ನೆನಪಿಡಿ, ಆ ದ್ರೋಹಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರ ಇರಬೇಕು ಎಂಬುದನ್ನು ಕಲಿಸಲು. ಇದು ಕಚೇರಿಯಲ್ಲಿ ನಿಮ್ಮ ಕರ್ಮದ ಶುದ್ಧೀಕರಣದ ಪ್ರಕ್ರಿಯೆ. ನಿಮ್ಮನ್ನು ರೇಗಿಸುವ ಬಾಸ್ ಆಗಿರಲಿ ಅಥವಾ ನಿಮ್ಮನ್ನು ಟೀಕಿಸುವ ಸಹೋದ್ಯೋಗಿಯಾಗಿರಲಿ, ಅವರು ಕೇವಲ ಪಾತ್ರಗಳು. ನಿಜವಾದ ಯುದ್ಧವು ನಿಮ್ಮೊಳಗೆ ನಡೆಯುತ್ತಿದೆ. ನಿಮ್ಮಲ್ಲಿರುವ ಭರವಸೆ ಮತ್ತು ಕರುಣೆಯಿಂದಾಗಿ ನೀವು ದುರ್ಬಲರೆಂದು ಜಗತ್ತು ಭಾವಿಸಬಹುದು, ಆದರೆ ಈ ರಾಶಿಯವರಿಗೆ ಇರುವಷ್ಟು ತಾಳ್ಮೆ ಬೇರೆ ಯಾವುದೇ ರಾಶಿಯವರಿಗಿಲ್ಲ. ಗುರುವು ಈಗ ನಿಮ್ಮ ರಾಶಿಯಲ್ಲಿದ್ದಾನೆ, ಅಂದರೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ಬೆಳೆಯುತ್ತದೆ. ಅಂದರೆ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಲು ನೀವು ಹಿಂದೆ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು. ಈ ಸಾಲಗಳ ಹೊರೆ ಅಥವಾ ಕುಟುಂಬದ ಸಮಸ್ಯೆಗಳು, ಇವು ನಿಮ್ಮ ತಪ್ಪುಗಳಲ್ಲ, ಇವು ನೀವು ಕಲಿಯಬೇಕಾದ ಪಾಠಗಳು. ಬುಧ ಗ್ರಹ ಹಿಮ್ಮುಖವಾದಾಗ ನಿಮ್ಮ ಬಾಯಿಂದ ಬರುವ ಒಂದು ಮಾತು 100 ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ಮೌನವಾಗಿರಿ. ಮೌನವು ಒಂದು ಯುದ್ಧ, ಒಂದು ಆಯುಧ, ಮತ್ತು ಅದು ನಿಮ್ಮ ರಕ್ಷಣೆಯಾಗಿದೆ. ನಿಮ್ಮನ್ನು ಕೀಳಾಗಿ ಕಂಡವರೊಂದಿಗೆ ವಾದ ಮಾಡಬೇಡಿ, ನಿಮ್ಮ ಯಶಸ್ಸಿನೊಂದಿಗೆ ಉತ್ತರಿಸಿ. ಜುಲೈ 1ರಿಂದ 4ರವರೆಗೆ ಗ್ರಹಗಳು ನಿಮ್ಮ ಪರವಾಗಿ ತಿರುಗಲಿವೆ. ನಿಮ್ಮ ಸಂಗಾತಿಯ ಬೆಂಬಲವನ್ನು ಪಡೆಯುತ್ತೀರಿ. ತೆಗೆದುಕೊಂಡಿದ್ದ ಕಾರ್ಯಗಳು ವೇಗವಾಗಿ ಪಡೆಯುತ್ತವೆ. ಆದರೆ ಆ ಯಶಸ್ಸು ಬಂದಾಗ ಅದೇ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ಜೀವನವು ಕರ್ಮ, ಪ್ರತಿಯೊಂದು ಕಷ್ಟದ ಹಿಂದೆಯೂ ಒಂದು ಅರ್ಥವಿದೆ. ಇದು ಇಂದಿಗೆ ನೀವು ಅನುಭವಿಸುತ್ತಿರುವ ಖಿನ್ನತೆಯು ನಾಳೆ ನಿಮ್ಮ ಯಶಸ್ಸಿಗೆ ಅಡಿಪಾಯವಾಗಲಿದೆ. ನೀವು ಸೋತಿಲ್ಲ, ನೀವು ಇನ್ನೂ ಪಾಠ ಕಲಿಯುತ್ತಿದ್ದೀರಿ. ಈ ರಾಶಿಯವರೇ, ನಿಮ್ಮ ಕಣ್ಣೀರು ವ್ಯಕ್ತವಾಗಿಲ್ಲ, ಅವು ನಿಮ್ಮ ಕರ್ಮವನ್ನು ತೊಳೆದು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುತ್ತಿವೆ. ಆದರೆ ಭಯಪಡಬೇಡಿ, ನೀವು ಒಬ್ಬಂಟಿಯಾಗಿಲ್ಲ. ಕರ್ಮವು ನಮ್ಮ ಪ್ರಯಾಣದಲ್ಲಿ ಕೇವಲ ಒಂದು ತಿರುವು, ಗಮ್ಯಸ್ಥಾನವಲ್ಲ. ನಾಳೆ ಸೂರ್ಯ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತಾನೆ. ಆ ಧೈರ್ಯವನ್ನು ಇಟ್ಟುಕೊಳ್ಳಿ ಮತ್ತು ಆ ಶಕ್ತಿ. ನಿಜವಾದ ಸತ್ಯವೆಂದರೆ ಬದಲಾಗುವುದು ಜಾತಕವಲ್ಲ, ಬದಲಾಗಿ ನೀವು ಬದಲಾಗುತ್ತೀರಿ. ಆದರೆ ಜೀವನವು ಕೇವಲ ಗೆಲುವು ಮತ್ತು ಸೋಲುಗಳ ಬಗ್ಗೆ ಅಲ್ಲ, ಇದು ನಾವು ಎದುರಿಸುತ್ತಿರುವ ಸಂಘರ್ಷಗಳ ಸಂಗ್ರಹವಾಗಿದೆ. ಜುಲೈ 1ರಿಂದ 4ರವರೆಗಿನ ಈ ದಿನಗಳು ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ದೊಡ್ಡ ಪರೀಕ್ಷೆ. ಕಚೇರಿಯಲ್ಲಿ ಯಾರಾದರೂ ಏನಾದರೂ ಹೇಳಿರಬಹುದು ಅಥವಾ ಅವರು ನಿಮ್ಮನ್ನು ತಪ್ಪಾಗಿ ತಿಳಿದಿರಬಹುದು ಎಂದು ನೀವು ರಾತ್ರಿ ಇಡೀ ಚಿಂತೆ ಮಾಡುತ್ತಿದ್ದೀರಾ. ಆ ಚಿಂತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಹಾಳು ಮಾಡುತ್ತಿದೆ ಎಂಬುದನ್ನು ಗಮನಿಸಿ. ನಿಮ್ಮಲ್ಲಿರುವ ಆ ಸಣ್ಣ ಭಯವು ನಿಮ್ಮ ಬುದ್ಧಿವಂತಿಕೆ ಅಥವಾ ನಿಮ್ಮ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಎದೆಗಿಟ್ಟುಕೊಳ್ಳುತ್ತಿದೆ. ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡುವವರು ನಿಮ್ಮ ಸ್ಥಾನದಲ್ಲಿರಲು ಸಾಧ್ಯವಿಲ್ಲದ ಕಾರಣ ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಆ ಅಸೂಯೆಯನ್ನು ಎದುರಿಸಲು ಮೌನವೇ ದೊಡ್ಡ ಅಸ್ತ್ರ. ಮೌನವಾಗಿರಿ ಮತ್ತು ನಿಮ್ಮ ಕೆಲಸವನ್ನು ಮಾಡಿ. ನಿಮ್ಮ ಯಶಸ್ಸು ಅವರಿಗೆ ಬೇಕಾದ ಉತ್ತರ. ವಿದ್ಯಾರ್ಥಿಗಳಿಗೆ ಉದ್ಯೋಗಗಳ ವಿಷಯಕ್ಕೆ ಬಂದರೆ ಜುಲೈ ಆರಂಭವು ನಿಮಗೆ ತುಂಬಾ ಬಲವಾಗಿರುತ್ತದೆ. ಅಧ್ಯಯನದ ಮೇಲೆ ಏಕಾಗ್ರತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವೇಗ ಹೆಚ್ಚಾಗುತ್ತದೆ. ಉದ್ಯೋಗಿಗಳು ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಇದು ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ. ನೀವು ಪಡೆಯುವ ಮನ್ನಣೆ ನಿಮ್ಮ ಎಣ್ಣೆಯನ್ನು ಹೆಚ್ಚಿಸಬಾರದು, ಅದು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಬೇಕು. ಹಿರಿಯರು ನಿಮ್ಮನ್ನು ಗಮನಿಸುತ್ತಿದ್ದಾರೆ, ಅಂದರೆ ನೀವು ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಈ ವಾರ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳು ವಿಸ್ತರಿಸಲು
ಮತ್ತು ಮನ್ನಣೆ ಪಡೆಯಲು ಅನುಕೂಲಕರವಾಗಿದೆ. ಆದರೆ ಬುಧ ನಿಮ್ಮ ವ್ಯವಹಾರ ತಂತ್ರಗಳ ಪ್ರಗತಿಯಲ್ಲಿರುವಾಗ ಯಾರಿಗೂ ಬಹಿರಂಗಪಡಿಸಬೇಡಿ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆಗಳನ್ನು ಕದಿಯಬಹುದು. ನಿಮ್ಮ ಯೋಜನೆಗಳು ಎಲ್ಲರಿಗೂ ತಿಳಿದಿದ್ದರೆ ಅವು ಕಾರ್ಯರೂಪಕ್ಕೆ ಬರುವುದಿಲ್ಲ. ನಿಮ್ಮ ಗುರಿಗಳನ್ನು ಸಾಧಿಸುವವರೆಗೂ ಅವುಗಳನ್ನು ರಹಸ್ಯವಾಗಿರಿ. ಗೆದ್ದ ನಂತರವೇ ಅವುಗಳನ್ನು ಜಗತ್ತಿಗೆ ತೋರಿಸುವುದು ದೊಡ್ಡ ತಪ್ಪು. ಹಣದ ವಿಷಯಕ್ಕೆ ಬಂದರೆ ಈ ವಾರದ ಆದಾಯ ಉತ್ತಮವಾಗಿರುತ್ತದೆ. ಆದರೆ ನೆನಪಿಡಿ, ನೀವು ಹಣವನ್ನು ಪಡೆದ ನಂತರ ಅದನ್ನು ಐಷಾರಾಮಿ ಅಥವಾ ಪಾರ್ಟಿಗಳಿಗೆ ಖರ್ಚು ಮಾಡಬೇಡಿ. ಮೊದಲು ನಿಮ್ಮ ಸಾಲಗಳನ್ನು ತೀರಿಸಿ. ಅದು ನಿಮಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಸಾಲಗಳು ನಿಮ್ಮ ಸ್ವಾಭಿಮಾನದ ಮೇಲೆ ಪರಿಣಾಮ ಬೀರಬಹುದು. ಮೊದಲು ಸಾಲಗಳನ್ನು ತೀರಿಸುವುದರಿಂದ ನಿಮ್ಮ ಕರ್ಮ ಕಡಿಮೆಯಾಗುತ್ತದೆ. ಉಳಿದ ಹಣವನ್ನು ಉಳಿಸಿ. ಬುಧವಾರ ಯಾರಿಗೂ ಸಾಲ ನೀಡಬೇಡಿ ಮತ್ತು ಸಾಲ ಪಡೆಯಬೇಡಿ. ಆ ದಿನ ಮಾಡುವ ಹಣಕಾಸಿನ ವಹಿವಾಟುಗಳು ಭವಿಷ್ಯದಲ್ಲಿ ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತವೆ. ಗುರು ಮತ್ತು ಶುಕ್ರನ ಪ್ರಭಾವದಲ್ಲಿ ನೀವು ಕುಟುಂಬ ಮತ್ತು ಅತ್ತೆ ಮಾವಂದಿರ ಪ್ರಾಯೋಗಿಕ ಸಹಾಯವನ್ನು ಪಡೆಯುತ್ತೀರಿ. ಆ ಸಹಾಯವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ಶನಿವಾರದ ವೇಳೆಗೆ ಬಾಕಿ ಇರುವ ಹಳೆಯ ಸಾಲಗಳು ತೀರುತ್ತವೆ. ಹಳೆಯ ಸಾಲಗಳನ್ನು ತೀರಿಸುವುದು ಎಂದರೆ ನಿಮ್ಮ ಇಂದಿನ ಕರ್ಮದಿಂದ ಮುಕ್ತಿ ಪಡೆಯುವುದು ಎಂದರ್ಥ. ಆ ಹಣವನ್ನು ಮತ್ತೆ ಅಪಾಯಕ್ಕೆ ಸಿಲುಕಿಸಬೇಡಿ ಮತ್ತು ಸ್ಥಿರತೆಯತ್ತ ಹೆಜ್ಜೆ ಹಾಕಿರಿ. ಕಚೇರಿ ಮತ್ತು ರಾಜಕೀಯದ ಬಗ್ಗೆ ಮಾತನಾಡುತ್ತಾ ನಿಮ್ಮನ್ನು ಕೀಳಾಗಿ ಕಾಣುವವರನ್ನು ಎದುರಿಸುವ ಬದಲು ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸುವ ಮೂಲಕ ಅವರನ್ನು ಜಯಿಸಿ. ಸಾಲಗಳು, ರಾಜಕೀಯ ಇವೆಲ್ಲವೂ ಕರ್ಮದ ಪರಿಣಾಮಗಳು. ಅವುಗಳನ್ನು ಸಹಿಸಿಕೊಳ್ಳಲು ಕಲಿಯಿರಿ ಮತ್ತು ನಿರುತ್ಸಾಹಗೊಳ್ಳಬೇಡಿ. ನೀವು ಈ ತೊಂದರೆಗಳನ್ನು ನಿವಾರಿಸುತ್ತಿದ್ದೀರಿ, ಅಂದರೆ ನೀವು ವೇದರಾಗುತ್ತಿದ್ದೀರಿ. ನಿಮ್ಮ ಆತ್ಮವಿಶ್ವಾಸವನ್ನು ಯಾರಿಗೂ ಒತ್ತೆ ಇಡಬೇಡಿ. ಆದರೆ ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂಬರುವ ವರ್ಷಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ನಿರ್ಧರಿಸುತ್ತವೆ. ಆದ್ದರಿಂದ ಹೆಚ್ಚು ಆಶಾವಾದಿಯಾಗಬೇಡಿ, ಹೆಚ್ಚು ನಿರುತ್ಸಾಹರಾಗಬೇಡಿ. ನಿಮ್ಮ ಪ್ರಯಾಣವನ್ನು ಶಾಂತಿಯಾಗಿ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿಸಿ. ನಿಮ್ಮ ಕಷ್ಟಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ. ನೀವು ಒಬ್ಬಂಟಿಯಾಗಿಲ್ಲ. ನಿಮ್ಮ ಕರ್ಮ ಮತ್ತು ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಈ ಪ್ರಯಾಣದಲ್ಲಿ ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಆಸ್ತಿ. ಈ ಜುಲೈ 1ರಿಂದ 4ರವರೆಗೆ ದಿನಗಳು ನಿಮ್ಮ ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾನಸಿಕ ಸ್ಥಿರತೆಯ ಪರೀಕ್ಷೆಯಾಗಿವೆ. ಈ ದಿನಗಳಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತದೆ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಪ್ರಬುದ್ಧತೆ ಹವಾಮಾನದಲ್ಲಿನ ಬದಲಾವಣೆಗಿಂತ ನಿಮ್ಮನ್ನು ಹೆಚ್ಚು ದಣಿದಂತೆ ಮಾಡುತ್ತದೆ. ನೀವು ಶಿಸ್ತುಬದ್ಧರಾಗಿರುತ್ತೀರಿ. ನೀವು ಸಮತೋಲಿತ ಜೀವನ ಅನುಸರಿಸದಿದ್ದರೆ ಬುಧ ಮತ್ತು ಗುರುವಿನ ಚಲನೆಯಿಂದಾಗಿ ನೀವು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ತೀವ್ರ ಆಯಾಸದಿಂದ ಬಳಲುತ್ತೀರಿ. ನಮ್ಮ ಆರೋಗ್ಯವು ಕೇವಲ ದೇಹವಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ನೀವು ಹೊತ್ತೊಯ್ಯುವ ಆಲೋಚನೆಗಳು. ತೂಕ ಶಾಂತವಾಗಿರುವುದು ಒಂದು ಆಯ್ಕೆಯಾಗಿದೆ. ಇದು ಬಾಹ್ಯ ಸಂದರ್ಭಗಳ ಬಗ್ಗೆ ಅಲ್ಲ, ಇದು ನಿಮ್ಮ ಆಂತರಿಕ ಶಿಸ್ತನ್ನು ಅವಲಂಬಿಸಿರುತ್ತದೆ. ಜೀವನವು ಕಷ್ಟಗಳು ಮತ್ತು ಸಂತೋಷಗಳ ಯುದ್ಧ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಆದರೆ ಆ ಸಮಸ್ಯೆಗಳ ಹಿಂದಿನ ಕರ್ಮವನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ನಿಜವಾದ ಯೋಧರಾಗಬಹುದು. ಹಿರಿಯರು ಹೇಳಿದಂತೆ ಸಂಪತ್ತು ಮತ್ತು ಸಮೃದ್ಧಿಗಾಗಿ ನಿಮ್ಮ ಮನೆಯಲ್ಲಿ ಶಾಂತಿಗಾಗಿ ಪರಿಹಾರಗಳು. ಅವು ಕೇವಲ ನಂಬಿಕೆಗಳಲ್ಲ, ಅವು ಕೃತಜ್ಞತೆಯ ಭಾವನೆ. ಹಸು, ನಾಯಿ ಅಥವಾ ಕಾಗೆಗಳಿಗೆ ಮೊದಲು ಬ್ರೀಡ್ ನೀಡುವುದು. ಈ ಪ್ರಕೃತಿಯಲ್ಲಿ ನಿಮ್ಮೊಂದಿಗೆ ವಾಸಿಸುವ ಜೀವಿಗಳನ್ನು ಗೌರವಿಸುವುದು. ಅದು ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ. ನೀವು ಜಗತ್ತಿಗೆ ಏನೇ ಕೊಟ್ಟರೂ ಅದು 10 ಪಟ್ಟು ನಿಮಗೆ ಮರಳುತ್ತದೆ. ಆ ಸಣ್ಣ ದಯೆಯ ಕ್ರಿಯೆಯ ಇಂದಿನ ನಿಜವಾದ ಸತ್ಯವೆಂದರೆ ವಾತ್ಸಲ್ಯ. ಅದು ನಿಮ್ಮ ಕುಟುಂಬ ಸದಸ್ಯರ ನಡುವಿನ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಆಸೆಗಳು ಈಡೇರುತ್ತಿಲ್ಲ ಎಂದು ನೀವು ನಿರಂತರವಾಗಿ ದುಃಖಿಸುತ್ತಿದ್ದೀರಿ. ಗುರುವಾರ ಅರಿಶಿನ, ಬೆಲ್ಲ, ನಾಣ್ಯಗಳ ಕಟ್ಟು ಕಟ್ಟಿ ಅದನ್ನು ಏಕಾಂತ ಸ್ಥಳದಲ್ಲಿ ಇಡಿ. ಇದು ನಿಮ್ಮ ಅಹಂಕಾರ ಮತ್ತು ದೇವರಲ್ಲಿ ಭರವಸೆಯನ್ನು ಬಿಡುವ ಸಂಕೇತವಾಗಿದೆ. ಅಡೆತಡೆಗಳು ಮಾಯವಾಗುತ್ತವೆ, ಅಂದರೆ ಆ ಸಮಸ್ಯೆಗಳನ್ನು ಎದುರಿಸಲು ನಿಮಗೆ ಧೈರ್ಯ ಬರುತ್ತದೆ. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವ ಬದಲು ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವರು ನಿಮಗೆ ನೀಡುತ್ತಾನೆ. ನಿಮ್ಮ ಪ್ರಯತ್ನಗಳ ಫಲಿತಾಂಶವು ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ. ಈ ನಂಬಿಕೆಯು ನಮ್ಮನ್ನು ಖಿನ್ನತೆಯಿಂದ ರಕ್ಷಿಸುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಬೇಕಾಗಿರುವುದರಿಂದ ಮನೆಯ ಹೊಸ್ತಿಲನ್ನು ದಾಟಿದ ನಂತರ ವಿರುದ್ಧ ದಿಕ್ಕಿನಲ್ಲಿ 4 ಹೆಜ್ಜೆಗಳನ್ನು ಇರಿಸಿ ಮತ್ತು ಗಣೇಶನನ್ನು ಸ್ಮರಿಸಿ. ಇದು ನಿಮ್ಮ ಇಂದಿನದನ್ನು ಬಿಟ್ಟು ಭವಿಷ್ಯದತ್ತ ಹೆಜ್ಜೆ ಹಾಕಲು ನೀವು ಮಾಡುವ ಮಾನಸಿಕ ವ್ಯಾಯಾಮ. ಬೆಲ್ಲ ಮತ್ತು ನೀರು ಕುಡಿಯುವುದರಿಂದ ನಿಮ್ಮಲ್ಲಿರುವ ಕಹಿಯನ್ನು ತೊಡೆದು ಹಾಕುವುದು ಮತ್ತು ಮಾಧುರ್ಯವನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು. ಯಶಸ್ಸು ಅದೃಷ್ಟದ ಬಗ್ಗೆ ಅಲ್ಲ. ನೀವು ಯಶಸ್ಸಿನ ಹಾದಿಯಲ್ಲಿರುವಾಗ ನೀವು ಒಂದು ಸಣ್ಣ ಆತ್ಮವಿಶ್ವಾಸದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ.
ಈ 4 ದಿನಗಳಲ್ಲಿ ನಿಮಗೆ ಏನಾಗುತ್ತದೆ? ಬದಲು ವಿಮುಖ ಸ್ಥಿತಿಯಲ್ಲಿರುತ್ತಾನೆ. ಇದು ಹೇಗೆ ಅನ್ವಯಿಸುತ್ತದೆ? ವಾಸ್ತವವಾಗಿ ಬುಧನು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತೆ ಮಾಡುತ್ತಾನೆ. ಯಾರು ಅದೃಷ್ಟವಂತರು ಮತ್ತು ಯಾರು ಕಷ್ಟ ಎಂಬುದು ಅವರ ಕರ್ಮವನ್ನು ಅವಲಂಬಿಸಿರುತ್ತದೆ. ಇತರರನ್ನು ಮೋಸ ಮಾಡುವವರಿಗೆ ಈ 4 ದಿನಗಳಲ್ಲಿ ಕಷ್ಟಗಳು ಎದುರಾಗುತ್ತವೆ. ಕಷ್ಟಗಳ ನಡುವೆಯೂ ನೀತಿವಂತರಾಗಿ ಬದುಕುವವರಿಗೆ ಬುಧ ನೀಡುವ ಸ್ಪಷ್ಟತೆ ಪವಾಡದಂತೆ ಆಗುತ್ತದೆ. ಗುಲಾಬಿ ಗಿಡವು ನೋಡಲು ಸುಂದರವಾಗಿರುತ್ತದೆ, ಆದರೆ ಕೆಳಗಡೆ ಮುಳ್ಳುಗಳು ಇರುತ್ತವೆ. ಗ್ರಹಗಳು ಎಲ್ಲರಿಗೂ ಒಂದೇ ಆಗಿದ್ದರೂ ಅವು ನಿಮ್ಮ ನಡವಳಿಕೆಗೆ ಅನುಗುಣವಾಗಿ ಫಲಿತಾಂಶಗಳನ್ನು ನೀಡುತ್ತವೆ. ಉಳಿತಾಯದ ಬಗ್ಗೆ ಜಾಗರೂಕರಾಗಿರಿ. ಅತಿಯಾದ ಉತ್ಸಾಹದಿಂದ ಪಾರ್ಟಿಗಳಿಗೆ ಹಣ ಖರ್ಚು ಮಾಡಬೇಡಿ. ಬುಧವಾರ ಸಾಲ ನೀಡಬೇಡಿ ಅಥವಾ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇದು ನಿಮ್ಮ ಆರ್ಥಿಕ ಕರ್ಮವನ್ನು ಹೆಚ್ಚುವರಿಯನ್ನಾಗಿ ಮಾಡುತ್ತದೆ. ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ನಿಮ್ಮ ಪ್ರಗತಿಯನ್ನು ನೋಡಲಾಗದವರು ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ. ಗುರುವಾರ ಉಳಿತಾಯಕ್ಕೆ, ಶುಕ್ರವಾರ ಅತ್ತೆ ಮಾವಂದಿರ ಸಹಾಯಕ್ಕೆ ಮತ್ತು ಶನಿವಾರ ಹಳೆಯ ಸಾಲಗಳಿಗೆ ಒಳ್ಳೆಯದು. ಆದರೆ ಒಂದು ವಿಷಯವನ್ನು ನೆನಪಿಡಿ, ನೀವು ದುರಾಸೆಯಿಂದ ಕೂಡಿ ಹಗಲಿನಲ್ಲಿ ಅಪಾಯಗಳನ್ನು ತೆಗೆದುಕೊಂಡರೆ ಆ ಕರ್ಮದ ಫಲಿತಾಂಶವು ನಿಮ್ಮನ್ನು ದೀರ್ಘಕಾಲ ಕಾಡುತ್ತದೆ. ಹಣ ಸಂಪಾದಿಸುವುದು ಒಂದು ಕಲೆಯಾದರೂ ಅದನ್ನು ಸುರಕ್ಷವಾಗಿರಿಸುವುದು ಒಂದು ಸದ್ಗುಣ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಗೌರವಿಸಿ, ಆಗ ಲಕ್ಷ್ಮೀ ದೇವಿಯು ನಿಮ್ಮನ್ನು ಗೌರವಿಸುತ್ತಾಳೆ. ಆರೋಗ್ಯವು ಒಂದು ದೊಡ್ಡ ಅದೃಷ್ಟ ಎಂದು ಹೇಳಲಾಗುತ್ತದೆ, ಆದರೆ ಈ ರಾಶಿಯವರಿಗೆ ಅವರದ್ದು ಕೇವಲ ದೇಹದ ಬಗ್ಗೆ ಅಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಹೊಂದಿರುವ ಚಿಂತೆಗಳ ಪ್ರತಿಬಿಂಬವಾಗಿದೆ. ವಾರದ ಆರಂಭದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿರುತ್ತದೆ, ಆದರೆ ಹವಾಮಾನದಲ್ಲಿನ ಬದಲಾವಣೆಗಳಿಗಿಂತ ನಿಮ್ಮ ಆಂತರಿಕ ಸ್ವಭಾವದಲ್ಲಿ ನೀವು ಎದುರಿಸುತ್ತಿರುವ ಸಂಘರ್ಷವು ನಿಮ್ಮ ಮನಸ್ಸನ್ನು ಬೇಗ ಆಯಾಸಗೊಳಿಸುತ್ತದೆ. ಇದು ಒಂದು ರೋಗದ ಸಂಕೇತ. ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರಿಸಿ, ಏಕೆಂದರೆ ಜಂಕ್ ಫುಡ್ ಅಥವಾ ತಡವಾಗಿ ತಿನ್ನುವುದು ಬುಧ ಮತ್ತು ಗುರುವಿನ ಸ್ಥಾನಗಳಲ್ಲಿ ಬದಲಾವಣೆಗಳಿಂದಾಗಿ ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ. ದೇಹವು ನಿಮ್ಮ ಆತ್ಮದ ದೇವಾಲಯವಾಗಿದೆ. ನೀವು ತಿನ್ನುವ ಆಹಾರದ ಬಗ್ಗೆ ನೀವು ನೀಡುವ ಕಾಳಜಿಯು ನಿಮ್ಮ ಜೀವನಕ್ಕೆ ನೀವು ನೀಡುವ ಗೌರವವಾಗಿದೆ. ನೀವು ವಾರಾಂತ್ಯದಲ್ಲಿ ವಾಹನ ಚಲಾಯಿಸುವಾಗ ತೀವ್ರ ಎಚ್ಚರಿಕೆ ಅಗತ್ಯ. ಇದು ಕೇವಲ ಸಂಚಾರದ ಬಗ್ಗೆ ಅಲ್ಲ, ನಿಮ್ಮ ಜೀವನದ ವಾಹನವನ್ನು ಚಾಲನೆ ಮಾಡುವಾಗ ನೀವು ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳ ಬಗ್ಗೆಯೂ ಎಚ್ಚರಿಕೆ ನೀಡುತ್ತದೆ. ಎಲ್ಲವನ್ನು ವಿಶ್ಲೇಷಿಸುವುದನ್ನು ನಿಲ್ಲಿಸಿ ಮತ್ತು ಮೌನವಾಗಿರಲು ಕಲಿಯಿರಿ. ಮೌನವು ಎಲ್ಲ ಕಾಯಗಳನ್ನು ಗುಣಪಡಿಸುವ ಒಂದು ಉತ್ತಮ ಔಷಧಿಯಾಗಿದೆ. ಜುಲೈ 1ರಂದು ಚಂದ್ರನ ಪ್ರಭಾವದಿಂದ ಹೃದಯದ ಬಂಧಗಳು ತುಂಬಾ ಸಿಹಿಯಾಗಿರುತ್ತವೆ. ವಿವಾಹಿತರು ತಮ್ಮ ಸಮಯವನ್ನು ಆಧ್ಯಾತ್ಮಿಕವಾಗಿ ಕಳೆಯುತ್ತಾರೆ. ಪ್ರೀತಿಯಲ್ಲಿರುವವರಿಗೆ ದೀರ್ಘ ಸಂಭಾಷಣೆಗಳು ಹಿತಕರವಾಗಿರುತ್ತವೆ. ಆ ದಿನ ಪ್ರೀತಿ ದೊಡ್ಡ ಮಾತುಗಳ ಬಗ್ಗೆ ಅಲ್ಲ, ಒಟ್ಟಿಗೆ ಕುಳಿತುಕೊಳ್ಳುವುದು ಸಾಕು ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಪ್ರೀತಿಯಲ್ಲಿ ಮಾತುಗಳಿಗಿಂತ ಮೌನ ಮುಖ್ಯ. ವರ್ಷದ ಭರವಸೆಗಳಿಗಿಂತ ಸಮಯವನ್ನು ಹಂಚಿಕೊಳ್ಳುವುದು ಮುಖ್ಯ. ನಿಜವಾದ ಪ್ರೀತಿಯನ್ನು ತೋರಿಸಬೇಕಾಗಿಲ್ಲ, ಅದನ್ನು ಅನುಭವಿಸಬೇಕು. ಆದರೆ ವಾರದ ಮಧ್ಯದಲ್ಲಿ, ಅಂದರೆ ಜುಲೈ 2 ಮತ್ತು 3ರಂದು ಮಂಗಳ ಮತ್ತು ಬುಧ ಗ್ರಹದ ಸಂಚಾರದಿಂದಾಗಿ ಮೂರನೇ ವ್ಯಕ್ತಿಯ ಅನುಮಾನಗಳು ಮತ್ತು ಒಳಗೊಳ್ಳುವಿಕೆಯಿಂದಾಗಿ ಸಂಬಂಧದಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ. ಅನುಮಾನವು ವ್ಯಕ್ತಿ ಮತ್ತು ಸಂಬಂಧ ಎರಡನ್ನೂ ಸುಡುತ್ತದೆ. ಮೂರನೇ ವ್ಯಕ್ತಿಯಿಂದ ಏನನ್ನಾದರೂ ಕೇಳುವ ಬದಲು ನೇರವಾಗಿ ಕೇಳುವುದು ನಿಮ್ಮ ಸಂಬಂಧಕ್ಕೆ ನೀವು ನೀಡುವ ಗೌರವವಾಗಿದೆ. ನೀವು ನಡೆಯುವ ಹಾದಿಯು ನಿಮ್ಮ ಕರ್ಮಗಳ ಫಲ, ಆದ್ದರಿಂದ ಭಯಪಡಬೇಡಿ. ನೀವು ಈ ಪರೀಕ್ಷೆಗಳಿಂದ ವಿಜಯಶಾಲಿಯಾಗಿ ಹೊರಬರುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.